ಪ್ರಾಂಕ್ಸ್ಟರ್ಗೆ ಪ್ರಾಂಕ್ ಮಾಡ್ತಾ ಇದೀವಿ. ಅಯ್ಯಯ್ಯೋ, ನಮ್ ಸವಾಸ ಬಿಟ್ಮೇಲೆ ಹೀರೋ ಆಗ್ಬಿಡಿ. Hi, so welcome back to my new vlog. Guys, ಇವತ್ತಿನ ವ್ಲಾಗು ನಾನು ಜಿಮ್ಗೆ ಹೋಗ್ತಾ ಶುರು ಮಾಡ್ತಿರೋದು. ಆ್ಯಂಡ್ ಆಲ್ಸೋ ನನ್ನ ಮಾರ್ಕೆಟಿಂಗ್ ಸ್ಕಿಲ್ಸ್ ನೋಡಿ ಗೈಸ್. ನಮ್ಮ ಮನೇಲಿ ಜಿಮ್ ಬ್ಯಾಗ್ ಇದ್ರೂ ನಾನು ನನ್ನ ಶೂಸ್ನ ಇದರಲ್ಲೇ ತೊಗೊಂಡೋಗೋದು. ಯಾಕೆಂದರೆ ನಮ್ಮ ಬ್ರ್ಯಾಂಡ್ ಜನರಿಗೆ ಇನ್ನೂ ಸ್ಪ್ರೆಡ್ ಆಗಲಿ ಅಂತ. ಇದು ಮಾರ್ಕೆಟಿಂಗ್ ಸ್ಕಿಲ್ಸ್ ಗೈಸ್ ನಂದು. ಗೈಸ್ ಫೈನಲಿ ಈಗ ಪ್ರಶಾಂತ್ ಅಣ್ಣ ಬರ್ತಾ ಇದೆ, ಅಂದರೆ ಜನೀಶ್ ಪ್ರಶಾಂತ್ ಅಣ್ಣ. ಅವ್ರಿಗೆ ನನ್ನ ಕಾರ್ ಬೇಕಿತ್ತಂತೆ ಆ್ಯಕ್ಚುಲಿ ಒಂದು 4 ದಿನಕ್ಕೆ. ಅದಕ್ಕೆ ಅವರ ಸ್ವಿಫ್ಟ್ ಕಾರ್ ನನಗೆ ಕೊಟ್ಟೋಗ್ತಾರೆ. ಸ್ವಲ್ಪ ದಿನ ನಾನು ಸ್ವಿಫ್ಟಲ್ಲಿ ಓಡಾಡಬೇಕು. ಸೊ ಈಗ ಏನೇನಿದೆ ಲಗೇಜ್ ನನ್ನ ಕಾರಲ್ಲಿ ಎತ್ತಿ, ಬಿಕಾಸ್ ನನ್ನ ಕಾರಲ್ಲೇ ಅರ್ಧ ಕಬೋರ್ಡ್ ಇರೋದು, ಅಂದರೆ ಕಬೋರ್ಡ್ ಐಟಮ್ಸ್ ಇರೋದು, ಅದನ್ನೆಲ್ಲ ಎತ್ತಿ ಈಗ ಸ್ವಿಫ್ಟಿಗೆ ಶಿಫ್ಟ್ ಮಾಡಿ ಜಿಮ್ಗೆ ಹೋಗಬೇಕು. ಲೆಟ್ಸ್ ಗೋ. ಗೈಸ್ ಅಲ್ಲಿ ನೋಡಿ ಸ್ವಿಫ್ಟ್ ಬರ್ತಾ ಇದ್ದಾರೆ. ಸ್ವಿಫ್ಟಲ್ಲೇ ಇನ್ನು ಸ್ವಲ್ಪ ದಿನ ಓಡಾಡೋದು. ಯಾರು ಕಾರ್ ತಗೊಳ್ತಾರ? ಒಂದು ವಾಷಿಂಗ್ ಸರ್ವಿಸ್ ಮಾಡ್ಕೊಂಡು ಬಿಕಾಸ್ ಅದು ಎಷ್ಟು ಸರಿ ಮಾಡಿಸಿದ್ರು ವಾಶ್ ಮತ್ತೆ ಗಲೀಜಾಗುತ್ತೆ. ಏನು ಮಾಡೋದು? ಇಲ್ಲ ಮೊನ್ನೆ ನಂದು ಅಷ್ಟೇ ಗಲೀಜಿದೆ, ಕಾಣ್ತಾ ಇಲ್ಲ. ಇದ್ರಲ್ಲಿ ಕಾಣಲ್ಲ. ಡಿಫ್ರೆನ್ಸ್ ನೋಡಿ ಇದರಲ್ಲೂ ಅದ್ರಲ್ಲೂ ಸೇಮ್ ಗಲೀಜಿದೆ, ಆದ್ರೂ ಕಾಣಿಸಲ್ಲ. ಜಾಸ್ತಿ ಗಲೀಜಾಗಿದೆ. ಹಾಯ್ ಹೇಳೋಣ. ಫುಲ್ ಹೀರೋ ಆಗ್ಬಿಟ್ಟಿದ್ಯಾ, ಹೇರ್ ಸ್ಟೈಲ್ ಎಲ್ಲ ಚೇಂಜ್. ನಮ್ ಸವಾಸ ಬಿಟ್ಮೇಲೆ ಹೀರೋ ಆಗ್ಬಿಟ್ಟಿದ್ಯಾ. ಸವಾಸ ಬಿಟ್ಮೇಲೆ ಹೀರೋ ಆಗ್ಬಿಟ್ಟಿದ್ಯಾ. ಏನ್ ಮಾತಾಡಲ್ಲ, ಕ್ಯಾಮ್ರಾ ಮುಂದೆ ಮತ್ತೆ ಬರಲ್ಲ. ಇಲ್ಲ ಅಂದ್ರೆ ಅಣ್ಣ ನಾನ್ ಸ್ಟಾಪ್ ಮಾತು ಬರುತ್ತೆ. ಮಾತಾಡೋಣ. ಏನು ಹೇಳ್ದೆ? ಏನಿಲ್ಲಪ್ಪ. ಏನು ಥ್ಯಾಂಕ್ ಯು, ಬಾಯ್ ಬಾಯ್, ಹುಷಾರು, ಸಿಗೋಣ. ಹಾಂ ಡನ್. ನಾವು ಹೋಗೋಣ ಒಂದು ಟ್ರಿಪ್ಪಿಗೆ. ಕೆಲಸ ಮುಗಿಸ್ಕೊ. ಕೀ ಇದ್ರಲ್ಲೇ ಇದೆಯಾ? ಥ್ಯಾಂಕ್ ಯು, ಬಾಯ್, ಹುಷಾರು, ಬಾಯ್. ಬನ್ನಿ ಗೈಸ್, ಜಿಮ್ ಕಾರಲ್ಲಿ ಹೋಗೋಣ. ನೋಡಿ ಈ ಕಾರು ಅಷ್ಟೇ ಗಲೀಜಿದೆ ನೋಡಿ. ನನ್ನ ಕಾರ್ ಮಾತ್ರ ಅದು ಗಲೀಜಾಗಿದೆ ಅಂತೀರ ಜನ, ಕಮೆಂಟ್ ಹಾಕ್ತೀರ. ಕಾರ್ ವಾಶ್ ಮಾಡಿ ನಿಮ್ಮ ಕಾರ್ ನೋಡ್ಕೊಳಕ್ಕೆ ಬರಲ್ಲ ಅಂತ. ನಮ್ಮ ಕಷ್ಟ ಯಾರಿಗೆ ಹೇಳಿ. ಹಾಂ, ಈ ಕಾರ್ ವರ್ಷ ಎಷ್ಟು ಚೆನ್ನಾಗಿತ್ತು. ನನಗಿಂತ ಮುಂಚೆ ಪ್ರಶಾಂತ್ ಅಣ್ಣ ಕಾರ್ ತೊಗೊಂಡಿದ್ದು, ಅಂದರೆ ನನ್ನ ಹತ್ರ ಸ್ಕೋಡಾ ಇತ್ತು. ಆ ಟೈಮಲ್ಲಿ ಪ್ರಶಾಂತ್ ಅಣ್ಣ ಒಂದು ಸ್ವಿಫ್ಟ್ ತೊಗೊಂಡಿದ್ದು. ಸೊ ಇದನ್ನು ಬೆಜ್ಜಾನ್ ಓಡಾಡಿದ್ದೀನಿ ಇದರಲ್ಲಿ. ಕೇಳಿದಾಗೆಲ್ಲ ಅಣ್ಣ ಪಾಪ ಕೊಡ್ತಾ ಇತ್ತು. ಬಿಕಾಸ್ ಅಣ್ಣ ಆಫೀಸ್ಗೆ ಹೋಗೋದ್ರಿಂದ ಮನೆ ಹತ್ರನೇ ಇರುತ್ತೆ ಕಾರು. ವೀಕೆಂಡ್ಸಲ್ಲಿ ಮಾತ್ರ ಯೂಸ್ ಮಾಡ್ತಿದ್ದೆ ಅಣ್ಣ, ವೀಕ್ ಡೇಸಲ್ಲಿ ನಾನು ಓಡಿಸ್ತಿದ್ದೆ. ಗೈಸ್ ಲಿಟ್ರಲಿ ಈ ಥರ ಒಂದು ಚಿಕ್ಕ ಕಾರ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ನೋಡಿ ಈಗಲೇ ಎಷ್ಟು ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಿದೆ. ಅಲ್ಲಿಂದ ಅಲ್ಲಿಗೆ ಬರೋಕ್ಕೆ ಎಕ್ಸ್ಯೂವಲ್ಲಿ ಅದು ಇದು ಹಡಲ್ಸ್ ಪಾಸ್ ಮಾಡಿಕೊಂಡು, ಆ ಗಾಡಿ ಪಾಸ್ ಮಾಡ್ಕೊಂಡು, ಈ ಗಾಡಿ ಪಾಸ್ ಮಾಡಿಕೊಂಡು ಬರೋಷ್ಟು 15 ನಿಮಿಷ ಆಗ್ಬಿಡೋದು ನಮ್ಮದು. ಗೈಸ್ ಫೈನಲ್ ಜಿಮ್ ಮುಗೀತು. ಸೊ ಜಿಮ್ಮಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ವರ್ಕೌಟ್ ಮಾಡ್ತಿರ್ತೀನಿ. ಬೇರೆ ಜನ ಇರ್ತಾರೆ, ನಾನು ವಿಡಿಯೋ ಮಾಡೋದು ಅನ್ಕಂಫರ್ಟಬಲ್ ಇರುತ್ತೆ. ಯಾರಾದರೂ ಸ್ಕ್ರೀನಲ್ಲಿ ಬಂದುಬಿಟ್ರೆ ಯಾಕೆ ಬೇಕು, ಅದಕ್ಕೆ ಐ ಡೋಂಟ್ ಡೂ ದ್ಯಾಟ್. ಒಂದೊಂದು ಸರಿ ನಾನು ಮಾಡ್ತೀನಿ, ಯಾರು ಇಲ್ಲದಿರೋ ಟೈಮಲ್ಲಿ ಜಿಮ್ ಖಾಲಿ ಇದ್ದರೆ. ಸ್ವಲ್ಪ ರಶ್ ಇತ್ತು, ಅದಕ್ಕೆ ಮಾಡಿಲ್ಲ. ಬನ್ನಿ ಈಗ ವಾಪಸ್ ಹೋಗಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಾಕ್ತಾಯಿದ್ದಲ್ಲ. ನಮ್ಮ ನಿನ್ನೆ ಮಾಡಿದ ಬಿರಿಯಾನಿನ ಇವತ್ತು ತಿಂತಾ ಇದ್ದೀವಿ. ಇವತ್ತು ಸ್ವಲ್ಪ ಟೇಸ್ಟಿಯಾಗಿದೆ ನಿನ್ನೆಗಿಂತ. ಟೇಸ್ಟ್ ಬೇರೆ ಇರ್ತಾನೆ ಇವತ್ತು. ಬಿರಿಯಾನಿ ಯಾವಾಗಲೂ ಬಾರಿಸಿ ಬಿರಿಯಾನಿನೇ ಟೇಸ್ಟು. ಆಯ್ತು, ಲೈನ್ ನೆನಪಾಗೋಯ್ತು. ಕುಣಿಯಕ್ಕೆ ಬರ್ದಿರೋರು ನನಗೆ ಗೊತ್ತಿಲ್ಲ. ಕುಣಿಯಕ್ಕೆ ಬರ್ದಿರೋರು ಕುಣಿಯಕ್ಕೆ ಬರ್ದಿರೋ ಏನಂದ್ರಂತೆ ಗೊತ್ತಿಲ್ವಾ? ನಿಮಗೂ ಗೊತ್ತಿಲ್ವಾ? ನೀವು ಕಮೆಂಟ್ ಹಾಕಿ ಗೈಸ್. ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮ ಮಾಡಿರೋ ಬಿರಿಯಾನಿ ತಿಂದು ನಾನು ರೆಡಿಯಾಗಿದ್ದೀನಿ. ಸ್ನಾನ ಮುಗಿಸಿ ಹೊಸ ಬಟ್ಟೆ ಹಾಕ್ಕೊಂಡು. ಆ್ಯಂಡ್ ಈ ಶಾಲ್ ನಮ್ಮ ದೊಡ್ಡಮ್ಮ ನನಗೆ ದುಬೈನ ತಂದಿದ್ದು, ಬರ್ಡೇ ಗಿಫ್ಟ್ ಅಂತ. ಬಟ್ ಇದನ್ನು ಹಾಕೊಳ್ಳ, ಇದಕ್ಕೆ ಮ್ಯಾಚ್ ಆಗಲ್ಲ. ಸುಮ್ಮನೆ ಹಾಕೊಂಡು ಟೆಸ್ಟ್ ಮಾಡ್ತಾರೆ ನೋಡಿ. ಮೇಲೆ ಟ್ರೈಸಿಪ್ ಕಾಣೋದು ನೋಡಿ, ಟ್ರೈಸಿಪ್ ನಂದು ನೋಡಿ ಅಂತಿದೆಯಾ. ಎಷ್ಟು ನೋಡಿ, ಬೆಳಗ್ಗೆ ನಮ್ಮ ಮನೆಗೊಬ್ಬರು ಕ್ಲೀನ್ ಮಾಡೋಕ್ಕೊಬ್ರು ಬರ್ತಾರೆ. ಅವ್ರು ಬಂದು ಕ್ಲೀನ್ ಮಾಡಿನೂ ಇಷ್ಟು ಕಸ ಇದೆ. ಸೊ ಮನೆ ಒಂದು 2-3 ಮನೆ ಚೆಕ್ ಮಾಡೋದಿತ್ತು. ಅದಕ್ಕೆ ಹೋಗೋಕ್ಕೆ ಮುಂಚೆ ನೇಹ ಅವ್ರು ಇದ್ದಾರಲ್ಲ, ಕೇಕ್ ನೇಹ, ಅವರು ನಮಗೋಸ್ಕರ ಕ್ರೀಮ್ ಆನ್ ಟಾಪ್ ನೇಹ ಅವರು. ಸೊ ನಮಗೋಸ್ಕರ 700K 800Kಗೆ ಕೇಕ್ ತಂದಿದ್ದೀನಿ ಅಂತ ಹೇಳಿದರು. ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಅವ್ರು ಬಂದಮೇಲೆ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಹೊರಡೆ. ಪ್ರಾಂಕ್ಸ್ಟರ್ಗೆ ಪ್ರಾಂಕ್ ಮಾಡ್ತಾ ಇದೀವಿ ಆಯಿತಾ. 800K 500K ಅಂದ್ಬಿಟ್ಟು ಸೆಲೆಬ್ರೇಷನ್ಗೆ ಅಂತ ನಾನು ಬಂದಿರೋದು ಕೇಕ್ ತೊಗೊಂಡು. ಬಟ್ ಅದಕ್ಕೆ ಮುಂಚೆ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಬಲೂನ್ ಮೇಲೆಲ್ಲ ಕ್ರೀಮ್ ಹಾಕ್ಬಿಟ್ಟು ಇದೇ ಕೇಕ್ ಒಂದು ತೊಗೊಂಡೋಗೋಣ ಅಂತ ಬಂದುತ್ತೆ. ಯಾರು ಯಾಮರ್ಬೇಡಿ, ಎಲ್ಲರಿಗೂ ಪ್ರಾಂಕ್ ಮಾಡ್ತಾರಲ್ಲ, ಇವತ್ತು ಮಾಡೋಣ. ಇದಕ್ಕೆ ಅವ್ರಿಗೆ ಗೊತ್ತಾದ್ರೆ ಒಂದು ವೇಳೆ ಗೊತ್ತಾಗಲ್ಲ. ಫುಲ್ ಕವರ್ ಮಾಡಿಬಿಡೋಣ ಕ್ರೀಮು. ನಮ್ಮ ಬಾಸ್ ಕೆಲವೊಂದ್ಸತಿ 6 ಸೆನ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಕೆಲವೊಂದು ಸರಿ ಮಾತ್ರನೇ ಅಲ್ವಾ.
ಸೊ ನೇಹಾ ಅವರಿದ್ದಾರೆ. ನೇಹಾ ಅವರೇ ಹಾಯ್ ಹೇಳಿ. ಹಾಯ್ ಹಾಯ್. ನೇಹಾ ಅವ್ರೇನೋ ಕೇಕ್ ತಂದ್ರಂತೆ, ಡ್ಯಾಮೇಜ್ ಆಗ್ಬಿಟ್ಟಿದೆಯಂತೆ. ಏನು ಡ್ಯಾಮೇಜ್ ಆಯ್ತಾ? ಆಟೋಲ್ ಬರ್ತಾ ಡ್ಯಾಮೇಜ್ ಆಗೋದು. ತೋರಿಸಿ, ಏನಿದೆನಾ? ಏನು ಡ್ಯಾಮೇಜ್ ಆಗಿದೆ? ಇಲ್ಲ, ಮೇಲ್ ರೋಸಸ್ ಎಲ್ಲ ಇಟ್ಟಿದ್ದೆ ನಾನು. ಎಲ್ಲಿ ರೋಸಸ್ ಎಲ್ಲಿ? ನೀವು ತಂದ್ಬಿಟ್ರ ಚಾಕುನ? ನೀವು ಮನೆಯಿಂದ ತಂದ್ಬಿಟ್ರ? ಹೌದಾ? ಚಾಕುನ ಮನೆಯಿಂದ ಎತ್ಕೊಂಡ್ಬಿಟ್ಟು ಪ್ಲೇಟ್ಸ್ ತಗೊಂಡ್ಬಂದಿ. ಕೇಕ್ ಡ್ಯಾಮೇಜ್ ಆಯ್ತು ಅಂತ ನೋಡಿ ಅಳ್ತಿದ್ರು ಅಂತ ಕೆಳಗೆ ನಿಂತ್ಕೊಂಡು. ನೋಡಿ ಅವ್ರ ಕಣ್ಣಲ್ಲಿ ಫುಲ್ ನೀರಿದೆ. ಆಮೇಲೆ ಕೇಕ್ ಡ್ಯಾಮೇಜ್ ಆಗಿದ್ದಕ್ಕೆ ಹತ್ತಿದ್ದಾರೆ. ಕಟ್ ಮಾಡ್ಲಾ ಮಮ್ಮಿ? ರೆಡಿ ವಿಶ್ ಮಾಡೋಣ ಫಸ್ಟ್. ಜೋರಾಗಿ ಮಾಡಿ. ಗೊತ್ತಿತ್ತು. ನನಗೆ ಪ್ರ್ಯಾಂಕ್ ಆಗಿದೆ, ನನಗೆ ಪ್ರ್ಯಾಂಕ್ ಆಗಿದೆ, ನನಗೆ ದುಃಖ ಆಗಿದೆ, ದುಃಖ ಆಗಿದೆ ಗೈಸ್. ನಾನೇನೋ ನನಗೆ ಯಾರು ಪ್ರ್ಯಾಂಕ್ ಮಾಡಕ್ ಆಗಿರ್ಲಿಲ್ಲ. ಯಾರು ಪ್ರ್ಯಾಂಕ್ ಮಾಡಿ ನಾನೇನೋ ಬಿಲ್ಡಪ್ ಬೇರೆ ಕೊಟ್ಟೆ ಗೊತ್ತವ್ರು ಕೆಳಗಡೆ. ನಮ್ ಬಾಸ್ ಎಲ್ಲ ಹಂಗ್ ಪ್ರ್ಯಾಂಕ್ ಆಗಲ್ಲ, 6th ಸೆನ್ಸ್ ಯೂಸ್ ಮಾಡ್ತಾರಂತ. ಹೇಳಿದ್ರ ಪ್ರ್ಯಾಂಕ್ ಮತ್ತೆ ನಮಗ್ ಗೊತ್ತಿತ್ತು ಆಲ್ರೆಡಿ. ಅದಕ್ಕೆ ಅವ್ರಿಗೆ ಕರೆದಿದ್ದು ಕೆಳಗೆ ಬಂದು. ಗೊತ್ತಾಯ್ತು, ಏನೋ ಜಲ್ಲಿ ಹಾಕಿದ್ದೀನಿ ಚುಚ್ಚಿ ಏನೋ ಚುಚ್ತಾ ಇದ್ದೀನಿ. ಇಟ್ಸ್ ಓಕೆ ಗೈಸ್, ಇಟ್ಸ್ ಓಕೆ. ಓಕೆ ನೇವರ, ಥ್ಯಾಂಕ್ ಯು. ಈಗ ಸ್ನಾನ ಮಾಡಿದ್ದಾರೆ ಪಾಪ ಅವಳು. Catch, 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 catch. ಹೊಸ ಬಟ್ಟೆ. ಅಯ್ಯಯ್ಯೋ, ನೆಮ್ಮದಿಯಾಗಿದ್ದವ್ರಿಗೆ ಬಂದ್ಬಿಟ್ಟು ಈ ತರ ಮಾಡ್ಬಿಟ್ರಿ ನಮ್ಮಂಗ್ ಪಾಪ. ನಿಮ್ಗೆ ಹಾಕೊಡ್ತಾ ಇದ್ರಿ ಕೆಳಗಡೆ ಇವ್ರೆ ಸ್ಟಾರ್ಟ್ ಮಾಡಿದ್ದ ರೋಲ್. ಕೇಕ್ ತೋರಿಸ್ಬಿಡಿದ್ನಿ. 1 million ಪ್ರೊಸೆಸ್ ಅದು. Sam Pham is now 800k, 500k stronger, 1 million soon. ಎಸ್, ಎಲ್ಲ ಎದುರ್ಕೊಂಡು ನಿಂತವ್ ನನ್ನ ಪಕ್ಕ. ನಾನು ಯಾವಾಗ ಎತ್ತುತ್ತೀನಿ ಕೈ ಅಂತ. ನೋಡಿ ಇವರು, ನೋಡಿ ಇವು. ಈಗ ಎದ್ರಲ್ಲ. ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ ಅದು, ಕಂಗ್ರ್ಯಾಚುಲೇಷನ್ ಅಂತ. ನನಗೆ ನನ್ನ ಬರ್ಡೇ ನಾಳೆ ತಿನ್ನಕ್ಕಾಗಲ್ಲ ಈ ಥರ. ಅಯ್ಯೋ 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 ಅಯ್ಯೋ, ಇವಳ ಕೈ ಹಿಡ್ಕೊಂಡು ತಿನ್ಕೋತಾಳೆ. ಕೇಕ್ ಕಟ್ ಮಾಡಿ ಪ್ರ್ಯಾಂಕ್ ಮಾಡಿದ್ಮೇಲೆ ನನ್ನ ಈಗ ಒಂದು ಕಾಫಿ ಕುಡಿಯೋಣ ಅಂತೆಲ್ಲ ಬಂದಿದ್ದೀವಿ ಇಲ್ಲಿಗೆ. ನೋಡಿ ಕಾಫಿ ಕುಡ್ಬಿಟ್ಟು ಗೈಸ್, ನನಗೆ ಮದುವೆ ಮಾಡೋ ಏಜ್ ಆಯಿತು, ನಮ್ಮ ಅಮ್ಮಗೆ ವಯಸ್ಸಾಯಿತು. ನೋಡಿ ಅಲ್ಲ, ಇವ್ರು ಮದುವೆ ಮಾಡೋ ಏಜ್ಗೆ ನಾನು ಬಿಡಿ ಕೂತ್ ಬಂದೆ. ನೋಡಿ ಗೈಸ್, ನಮ್ಮ ಅಮ್ಮಗೆ ವಯಸ್ಸಾರು ಬಂದಿದೆ ಗೈಸ್, ನಮ್ಮ ಅಮ್ಮಗೆ ವಯಸ್ಸಾಯಿತು. ಅವ್ರ ಮದುವೆ ಚಿಂತೆ ಆಗ್ತಿದ್ದಲ್ಲಪ್ಪ, ಇವ್ ಚಿಂತೆ ಎಲ್ಲ ಬಿಡಿ ಕೂತ್ ಆಗ್ಬಿಟ್ಟಿದೆ ನನಗೆ. ಆಯ್ತಾ? ಗೈಸ್, ಸೊ ಅಲ್ಲಿಂದ ಯಾವ ಹೊರಟ್ರು. ನಾವು ಇವಾಗ ಮನೆ ನೋಡೋಣ ಅಂತ ಒಂದು ಕಡೆ ಬಂದಿದ್ದೀವಿ. ಚೆಕ್ ಮಾಡೋಣ ಬನ್ನಿ ಗೈಸ್. ಇದು ಸರ್ವೆಂಟ್ ರೂಮ್, ಮನೆಗೆ ಬಂದಿದ್ವಿ. ಬನ್ನಿ ಹೋಮ್ ಟೂರ್ ಕೊಡ್ತೀವಿ. ಇದು ವಾಷಿಂಗ್ ಮಿಷಿನ್, ಯುಟಿಲಿಟಿ ಏರಿಯಾ. ಇದು ಕಿಚನ್ನು. ಕಿಚನ್ ಆದಮೇಲೆ ಹಾಲ್ ನೋಡಿ ದೊಡ್ಡದಾಗಿದೆ. ನೋಡಿ ಸ್ವಲ್ಪ ರೆಂಟ್ ಜಾಸ್ತಿ ಇದೆ ಗೈಸ್, 80,000 ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಾಶ್ರೂಮು ಮತ್ತು ಇಲ್ಲೊಂದು ಬೆಡ್ರೂಮ್ ಕೆಳಗಡೆನೆ. ಹಂಗೆ ಮೇಲೆ ಹೋದರೆ ಕ್ರೇಜ್ ಇದೆ. ಇದು ಒಂದು, ಇದೊಂದು, ಇಲ್ಲ ಓ, ಇದು ನನ್ನ ರೂಮ್ ಫಿಕ್ಸ್ ಆಗೋಗ್ತದೆ. ಇದು ವಾಕ್-ಇನ್ ವಾರ್ಡ್ರೋಬ್ ಮತ್ತು ವಾಶ್ರೂಮ್. ಇದ್ರ ಮೇಲೆ ಇನ್ನೊಂದು ರೂಮ್ ಇದೆ ಅಂತೆ. ಚಿಕ್ಕ ರೂಮ್ ಇದು. ಇದು ವಾರ್ಡ್ರೋಬು ಮತ್ತು ವಾಶ್ರೂಮ್. ಸೊ ಅಲ್ಲಿ ಮನೆ ಮುಗೀತು ಅಂತ ಇನ್ನೊಂದು ಮನೆ ಕಡೆ ಹೋಗ್ತಾನೇ ಇದ್ದೀವಿ. ಆ ಮನೆ ಹೆಂಗಿದೆ ಅಂತ ನೋಡೋಣ. ನನ್ನ ಫೋನ್ ಬೇರೆ 2% ಆಗೋಯ್ತು, ಸಾಕಾಗೋಯ್ತು ಕೂತು. ಸೊ ಅಲ್ಲಿಂದ ಒಟ್ಟಿಗೆ ಇನ್ನೊಂದು ಮನೆಗೆ ಬಂದಿದ್ದೀವಿ. ಈ ಮನೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಹಿಂಗೆ ಹೋದರೆ ಕಿಚನ್ನು, ಒಂದು ರೂಮು. ಓ ನೈಸ್, ಚಿಕ್ಕ ರೂಮು.
as a bathroom. I can take a video for my mom right here. Washroom. Kitchen. Illondu washroom. Illondu balcony. Illondu balcony area. Illondu hall area ಚಿಕ್ಕದು. The master bedroom. Master bedroom. Oh, okay. King cupboard and one more washroom. That's it on bedroom ಮೇಲೆ ಮತ್ತೆ ಇಲ್ಲೊಂದು ಬಾಲ್ಕನಿ ಏರಿಯಾ ಅಷ್ಟೇ. ಟೆರಸ್ ಡೈರೆಕ್ಟ್ ಕೂರಕ್ಕೆ.